ಹಾಯ್ ಫ್ರೆಂಡ್ಸ್, ನಾವು ಹೋಗ್ತಿದ್ದೇವೆ ಶ್ರೀ ಕಂಬಾಳ ಸಿದ್ದೇಶ್ವರ ದೇವಸ್ಥಾನ ನೋಡೋಕ್ಕೆ. ಈ ದೇವಸ್ಥಾನವು ಹನೂರು ತಾಲೂಕಿನ ಅರಗ್ಬೇರೆ ಹತ್ತಿರ ಅರಣ್ಯ ಪ್ರದೇಶದಲ್ಲಿ ಕಂಡುಬರುತ್ತದೆ. ಈ ದೇವಸ್ಥಾನವು ಅರಣ್ಯ ಪ್ರದೇಶದಲ್ಲಿ ಇರುವುದರಿಂದ ಇಲ್ಲಿ ಪೊಲೀಸರು ಮತ್ತು ಅರಣ್ಯ ಇಲಾಖೆಯವರು ಸಹ ಇರುತ್ತಾರೆ. ಈ ದೇವಸ್ಥಾನದಲ್ಲಿ ಸೋಮವಾರ ಮತ್ತು ಶುಕ್ರವಾರದಂದು ಪೂಜೆ ನಡೆಯುತ್ತದೆ ಮತ್ತು ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಜಾತ್ರೆ ಸಮಾರಂಭ ಕೂಡ ನಡೆಯುತ್ತದೆ. ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಊರಿನ ಜನರಲ್ಲದೆ ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಭಾಗದ ಜನರು ಇಲ್ಲಿ ಹೆಚ್ಚು ಭಾಗವಹಿಸುತ್ತಾರೆ. ನೋಡಿ, ಶ್ರೀ ಕಂಬಾಳ ಸಿದ್ದೇಶ್ವರರನ್ನು ಒಮ್ಮೆ ನೋಡಿ ಕಣ್ತುಂಬಿಕೊಳ್ಳಿ, ಜೀವನ ಪಾವನವಾದೀತು. ಇನ್ನೂ ಹೆಚ್ಚು ಜನ ಸೇರಿಲ್ಲ. ಸ್ವಲ್ಪ ಸಂಜೆ ಸಮಯವಾಗುತ್ತಿದ್ದಂತೆ ಅತಿ ಹೆಚ್ಚು ಜನರು ಸೇರುವ ಸಾಧ್ಯತೆ ಇರುತ್ತೆ. ಬೇರೆ ಸಮಯದಲ್ಲಿ ಯಾವುದೇ ಅಂಗಡಿ ಮುಂಗಟ್ಟುಗಳು ಇರುವುದಿಲ್ಲ. ಜಾತ್ರೆ ಸಮಯದಲ್ಲಿ ಅಂಗಡಿ ಮುಂಗಟ್ಟು ಮತ್ತು ವ್ಯಾಪಾರಗಳು ನಡೆಯುತ್ತದೆ. ನಿಮಗೆ ಕಾಣುತ್ತಿರುವ ಈ ಬಾವಿಯ ಹೆಸರು ಮಜ್ಜನದ ಬಾವಿ. ಈ ಬಾವಿಯು ಎಷ್ಟೇ ಬೇಸಿಗೆ ಇದ್ದರೂ ಸಹ ಇಲ್ಲಿ ನೀರು ಕಮ್ಮಿಯಾಗುವುದಿಲ್ಲ ಮತ್ತು ಇಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳು ಈ ಅರಣ್ಯ ಪ್ರದೇಶವಾದ ಕಾರಣ ಇಲ್ಲಿ ನೀರನ್ನು ಕುಡಿದು ದಾಹ ಇಂಗಿಸಿಕೊಳ್ಳುತ್ತವೆ ಮತ್ತು ಪೂಜಾರಿಗಳು ಇಲ್ಲಿಯೇ ಸ್ನಾನ ಮಾಡಿ ಶ್ರೀ ಸಿದ್ದೇಶ್ವರರಿಗೆ ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿದೆ. ನಿಮಗೆ ಇಲ್ಲೊಂದು ಸುರಂಗ ಕಾಣಬಹುದು. ಈ ಸುರಂಗವು ಶ್ರೀ ಮಲೆ ಮಹದೇಶ್ವರ ಬೆಟ್ಟದವರೆಗೂ ಸುಮಾರು 70 ಕಿಲೋಮೀಟರ್ ಇರುತ್ತೆ. ಇತಿಹಾಸಕಾರರು ಹೇಳುವ ಪ್ರಕಾರ ಇಲ್ಲಿ ಮಹದೇಶ್ವರ ಮತ್ತು ಶ್ರೀ ಸಿದ್ದೇಶ್ವರರು ಓಡಾಡುತ್ತಿದ್ದರು ಎಂಬುದು ಇತಿಹಾಸ. ಕುರಟ್ಟಿ ಹೊಸೂರಿನ ಕರ್ತನೆಂಬ ದೇವಸ್ಥಾನದಲ್ಲಿ ಮಧ್ಯದಲ್ಲಿ ಈ ಸುರಂಗವು ಒಂದು ಜಾಗದಲ್ಲಿ ಓಪನ್ ಇದೆ. ಈಗ ರಾತ್ರಿಯ ಸಮಯವಾದ ಕಾರಣ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡುತ್ತಿದ್ದಾರೆ. ಇಲ್ಲಿ ಜಾತ್ರೆ ಮಾಡಬೇಕು ಅಥವಾ ಊಟದ ವ್ಯವಸ್ಥೆ ಅಥವಾ ಇನ್ನೇನೇ ಯಾವುದೇ ಇದ್ದರೂ ಸಹ ಅರಣ್ಯ ಇಲಾಖೆಯವರಿಂದ ಒಪ್ಪಿಗೆ ಪಡೆದು ನಂತರ ಇಲ್ಲಿ ಊಟದ ವ್ಯವಸ್ಥೆ ಅಥವಾ ಇನ್ನಿತರ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಒಂದೆಡೆ ಅನ್ನ ಪಾಯಸ ಊಟ ರೆಡಿ ಮಾಡುತ್ತಿದ್ದಾರೆ. ಇನ್ನೊಂದೆಡೆ ರಾಗಿ ಮುದ್ದೆ ಮತ್ತು ಅವರೆಕಾಳಿನ ಸಾಂಬಾರ್ ಮಾಡುತ್ತಿದ್ದಾರೆ. ನೋಡಿ, ಹೆಣ್ಣು ಮಕ್ಕಳೆಲ್ಲ ಮುದ್ದೆಯನ್ನು ಉಂಡೆ ಕಟ್ಟುತ್ತಿರುವುದು. ಆನೆಯ ದಿಂಬದಲ್ಲಿ